ಸ್ನೇಹಿತರೆ, ದಿನಕ್ಕೆ ಈ ಒಂದು ಸಣ್ಣ ತಪ್ಪು ಮಾಡಿದರೆ ನಿಮ್ಮ ಕಿಡ್ನಿ ಕಂಪ್ಲೀಟ್ ಆಗಿ ಫೇಲ್ ಆಗಬಹುದು. ಎಚ್ಚರ! ಅಷ್ಟಕ್ಕೂ ಆ ತಪ್ಪು ಯಾವುದು ಇವತ್ತಿನ ವಿಡಿಯೋದಲ್ಲಿ ನೋಡಿ. ತನ್ನ ಜೀವಿತಾವಧಿ ಪೂರ್ತಿ ಹೊಸ ಹೊಸ ಹಲ್ಲುಗಳನ್ನು ಬೆಳೆಸುತ್ತಲೇ ಇರುವ ವಿಚಿತ್ರ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ತಿಮಿಂಗಿಲ, ಬಿ ಮೊಸಳೆ, ಸಿ ಶಾರ್ಕ್ ಮೀನು, ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶಾರ್ಕ್ ಮೀನು. ಶಾರ್ಕ್ ಮೀನುಗಳಿಗೆ ಹಲ್ಲು ಉದುರಿದ ತಕ್ಷಣ ಹೊಸ ಹಲ್ಲು ಬೆಳೆಯುತ್ತದೆ. ಇವು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಹಲ್ಲುಗಳನ್ನು ಬದಲಾಯಿಸುತ್ತವೆ. ಒಬ್ಬ ಆರೋಗ್ಯವಂತ ಮನುಷ್ಯ ದಿನಕ್ಕೆ ಸರಿಸುಮಾರು ಎಷ್ಟು ಬಾರಿ ಉಸಿರಾಡುತ್ತಾನೆ? ನಿಮ್ಮ ಆಪ್ಷನ್ಸ್: ಎ 10,000, ಬಿ 20,000, ಸಿ 5,000, ಡಿ 50,000. ಸರಿಯಾದ ಉತ್ತರ ಆಪ್ಷನ್ ಬಿ 20,000 ಬಾರಿ. ನಾವು ದಿನಕ್ಕೆ ಸುಮಾರು 17,000ದಿಂದ 23,000 ಬಾರಿ ಉಸಿರಾಡುತ್ತೇವೆ. ಅಂದರೆ ನಿಮಿಷಕ್ಕೆ ಸರಿಸುಮಾರು 12ರಿಂದ 16 ಬಾರಿ ಉಸಿರಾಟ ನಡೆಯುತ್ತದೆ. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಅತಿಯಾಗಿ ಹೆಚ್ಚಾದರೆ ಯಾವ ಕಾಯಿಲೆ ಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ ರಕ್ತಹೀನತೆ, ಬಿ ಮಧುಮೇಹ, ಸಿ ರಕ್ತದೊತ್ತಡ, ಡಿ ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ. ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಕೊರತೆಯಾದಾಗ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಮಧುಮೇಹ ಅಥವಾ ಶುಗರ್ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ. ಪ್ರಸಿದ್ಧ ಯಮುನಾ ನದಿ ಗಂಗಾ ನದಿಯನ್ನು ಯಾವ ಜಾಗದಲ್ಲಿ ಬಂದು ಸೇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹರಿದ್ವಾರ, ಬಿ ವಾರಾಣಸಿ, ಸಿ ಪ್ರಯಾಗ್ರಾಜ್, ಡಿ ಪಾಟ್ನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಯಾಗ್ರಾಜ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಗಂಗಾ, ಯಮುನಾ ಮತ್ತು ಗುಪ್ತ ಸರಸ್ವತಿ ನದಿಗಳು ಒಂದಾಗುತ್ತವೆ. ಇದನ್ನೇ ಪವಿತ್ರ ತ್ರಿವೇಣಿ ಸಂಗಮ ಎನ್ನುತ್ತಾರೆ. ಭಾರತದ ಪ್ರಮುಖ ರಾಜ್ಯವಾದ ಪಂಜಾಬ್ ಎಂಬ ಪದದ ಅಸಲಿ ಅರ್ಥವೇನು? ನಿಮ್ಮ ಆಪ್ಷನ್ಸ್: ಎ 5 ನದಿಗಳ ನಾಡು, ಬಿ ಸಿಂಹಗಳ ನಾಡು, ಸಿ ಬಂಗಾರದ ಭೂಮಿ, ಡಿ ಬೆಳೆಗಳ ನಾಡು. ಸರಿಯಾದ ಉತ್ತರ ಆಪ್ಷನ್ ಎ 5 ನದಿಗಳ ನಾಡು. ಪರ್ಷಿಯನ್ ಭಾಷೆಯಲ್ಲಿ ಪಂಜ್ ಅಂದರೆ 5, ಅಬ್ ಅಂದರೆ ನದಿ. 5 ಪ್ರಮುಖ ನದಿಗಳು ಹರಿಯುವ ಕಾರಣಕ್ಕೆ ಇದಕ್ಕೆ ಪಂಜಾಬ್ ಎಂದು ಹೆಸರಿಡಲಾಗಿದೆ. ಸ್ನೇಹಿತರೆ, 5 ಪ್ರಶ್ನೆಗಳು ಮುಗಿದಿವೆ. ಮುಂದಿನ ಪ್ರಶ್ನೆ 99% ಜನರಿಗೆ ಗೊತ್ತಿರೋದಿಲ್ಲ. ನೋಡೋಣ, ನಿಮಗೆ ಗೊತ್ತಾ? ಗೆಸ್ ಮಾಡಿ. ಜಗತ್ತಿನಲ್ಲಿ 1000 ಬೆಟ್ಟಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ರವಾಂಡ, ಬಿ ನೇಪಾಳ, ಸಿ ಸ್ವಿಟ್ಜರ್ಲ್ಯಾಂಡ್, ಡಿ ನಾರ್ವೆ. ಸರಿಯಾದ ಉತ್ತರ ಆಪ್ಷನ್ ಎ ರವಾಂಡ. ಆಫ್ರಿಕಾದ ಪುಟ್ಟ ದೇಶವಾದ ರವಾಂಡದಲ್ಲಿ ಸಾಲು ಸಾಲು ಹಸಿರು ಬೆಟ್ಟಗಳು ಇರುವುದರಿಂದ ಇದನ್ನು 1000 ಬೆಟ್ಟಗಳ ನಾಡು ಎಂದು ಕರೆಯಲಾಗುತ್ತದೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಕಾಫಿ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಕೊಡಗು, ಬಿ ಚಿಕ್ಕಮಗಳೂರು, ಸಿ ಹಾಸನ, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕಮಗಳೂರು. ಭಾರತದಲ್ಲೇ ಮೊದಲ ಬಾರಿಗೆ ಬಾಬಾ ಬುಡನ್ಗಿರಿಯಲ್ಲಿ ಕಾಫಿ ಬೀಜಗಳನ್ನು ನೆಡಲಾಯಿತು. ಅಂದಿನಿಂದ ಚಿಕ್ಕಮಗಳೂರನ್ನು ಕಾಫಿ ನಾಡು ಎನ್ನಲಾಗುತ್ತದೆ. ವಿಶ್ವದಲ್ಲಿಯೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಖರ್ಜೂರ ಬೆಳೆಯುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಸೌದಿ ಅರೇಬಿಯಾ, ಬಿ ಇರಾನ್, ಸಿ ಈಜಿಪ್ಟ್, ಡಿ UAE. ಸರಿಯಾದ ಉತ್ತರ ಆಪ್ಷನ್ ಸಿ ಈಜಿಪ್ಟ್. ಜಗತ್ತಿನ ಒಟ್ಟು ಖರ್ಜೂರದ ಉತ್ಪಾದನೆಯಲ್ಲಿ ಈಜಿಪ್ಟ್ ಮೊದಲ ಸ್ಥಾನದಲ್ಲಿದೆ. ಖರ್ಜೂರದಲ್ಲಿ ನಾರಿನಂಶ ಮತ್ತು ಐರನ್ ಸಮೃದ್ಧವಾಗಿರುತ್ತದೆ. ಆಹಾರದಲ್ಲಿ ನಿಯಮಿತವಾಗಿ ಶುಂಠಿ ಬಳಸುವುದರಿಂದ ಯಾವುದು ಕಡಿಮೆಯಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ತಲೆನೋವು, ಬಿ ವಾಕರಿಕೆ ಮತ್ತು ಜೀರ್ಣಕ್ರಿಯೆ, ಸಿ ಕಣ್ಣಿನ ಉರಿ, ಡಿ ರಕ್ತಸ್ರಾವ.
ಸರಿಯಾದ ಉತ್ತರ ಆಪ್ಷನ್ ಬಿ ವಾಕರಿಕೆ ಮತ್ತು ಜೀರ್ಣಕ್ರಿಯೆ. ಶುಂಠಿಯಲ್ಲಿರುವ ಜಿಂಜರಾಲ್ ಅಂಶವು ಹೊಟ್ಟೆಯ ಉಬ್ಬರ, ಗ್ಯಾಸ್ಟ್ರಿಕ್ ಮತ್ತು ವಾಕರಿಕೆ ಬರುವ ಸಮಸ್ಯೆಯನ್ನು ತಕ್ಷಣ ನಿಯಂತ್ರಿಸುತ್ತದೆ. ಶುಂಠಿ ತರಹ ನೀರು ಕುಡಿಯಲು ತಾಮ್ರದ ಬಾಟಲ್ ಬಳಸುವುದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ವಿಡಿಯೋದಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ತಾಮ್ರದ ವಾಟರ್ ಬಾಟಲ್ ಪ್ರಾಡಕ್ಟನ್ನು ಟ್ಯಾಗ್ ಮಾಡ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಆರ್ಡರ್ ಮಾಡಬಹುದು. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಕೆ ಹೊಂದಿದ್ದು ಮೂಳೆಗಳ ಆರೋಗ್ಯಕ್ಕೆ ಸಹಕಾರಿಯಾಗುವ ತರಕಾರಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಸಿರು ತರಕಾರಿಗಳು, ಬಿ ಆಲೂಗಡ್ಡೆ, ಸಿ ಮೂಲಂಗಿ, ಡಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ ಹಸಿರು ತರಕಾರಿಗಳು. ಹಸಿರು ಎಲೆ ತರಕಾರಿಗಳು ಹಾಗೂ ಬ್ರೊಕೊಲಿಯಲ್ಲಿ ವಿಟಮಿನ್ ಕೆ ಮತ್ತು ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತದೆ. ಇದು ಮೂಳೆಗಳನ್ನು ಬಲಿಷ್ಠವಾಗಿಸುತ್ತದೆ. ಅತಿಯಾಗಿ ನೀರು ಕುಡಿದರೆ ದೇಹದ ಯಾವ ಮುಖ್ಯ ಅಂಗವು ವಿಫಲವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹೃದಯ, ಬಿ ಮೂತ್ರಪಿಂಡ, ಸಿ ಲಿವರ್, ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ. ಅತಿಯಾಗಿ ನೀರು ಕುಡಿದಾಗ ಕಿಡ್ನಿಗಳಿಗೆ ಹೆಚ್ಚುವರಿ ನೀರನ್ನು ಹೊರಹಾಕಲು ಸಾಧ್ಯವಾಗದೆ ರಕ್ತದಲ್ಲಿ ಸೋಡಿಯಂ ಮಟ್ಟ ಕುಸಿದು ಕಿಡ್ನಿ ಫೇಲ್ ಆಗುವ ಸಾಧ್ಯತೆ ಇರುತ್ತದೆ. ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಕೆ. ವಿಟಮಿನ್ ಕೆ ಕೊರತೆಯಾದರೆ ಸಣ್ಣ ಗಾಯವಾದರೂ ರಕ್ತಸ್ರಾವ ನಿಲ್ಲುವುದಿಲ್ಲ. ಇದು ರಕ್ತ ಹೆಪ್ಪುಗಟ್ಟುವ ಪ್ರೋಟೀನ್ ಉತ್ಪತ್ತಿಗೆ ಸಹಾಯ ಮಾಡುತ್ತದೆ. ಯಾವ ತರಕಾರಿಯ ಬೀಜಗಳಲ್ಲಿ ಜಿಂಕ್ ಉತ್ತಮ ಪ್ರಮಾಣದಲ್ಲಿರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಟೊಮೆಟೊ, ಬಿ ಕುಂಬಳಕಾಯಿ, ಸಿ ಬದನೆಕಾಯಿ, ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕುಂಬಳಕಾಯಿ. ಕುಂಬಳಕಾಯಿ ಬೀಜಗಳಲ್ಲಿ ಜಿಂಕ್ ಮತ್ತು ಮೆಗ್ನೀಸಿಯಂ ಹೇರಳವಾಗಿದೆ. ಇದು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಅದ್ಭುತ ಆಹಾರ. ಯಾವುದನ್ನು ಅತಿಯಾಗಿ ಸೇವಿಸುವುದರಿಂದ ಮೂತ್ರಪಿಂಡದಲ್ಲಿ ಕಲ್ಲುಗಳು ಉಂಟಾಗುತ್ತವೆ? ನಿಮ್ಮ ಆಪ್ಷನ್ಸ್: ಎ ಉಪ್ಪು ಮತ್ತು ಆಕ್ಸಲೇಟ್ ಆಹಾರ, ಬಿ ನೀರು, ಸಿ ಹಣ್ಣಿನ ರಸಗಳು, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ಮತ್ತು ಆಕ್ಸಲೇಟ್ ಆಹಾರ. ಆಹಾರದಲ್ಲಿ ಅತಿಯಾದ ಉಪ್ಪು, ಜಂಕ್ ಫುಡ್ ಹಾಗೂ ಆಕ್ಸಲೇಟ್ ಅಂಶ ಹೆಚ್ಚಿರುವ ಆಹಾರಗಳನ್ನು ತಿನ್ನುವುದರಿಂದ ಕಿಡ್ನಿಯಲ್ಲಿ ಕಲ್ಲುಗಳು ಶೇಖರಣೆಯಾಗುತ್ತವೆ. ಹೃದಯದ ಆರೋಗ್ಯಕ್ಕೆ ಅತ್ಯಂತ ಸಹಕಾರಿ ಎಂದು ಪರಿಗಣಿಸಲಾಗುವ ತರಕಾರಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬೆಳ್ಳುಳ್ಳಿ ಮತ್ತು ಬೀಟ್ರೂಟ್, ಬಿ ಆಲೂಗಡ್ಡೆ, ಸಿ ಸುವರ್ಣಗಡ್ಡೆ, ಡಿ ಎಲೆಕೋಸು. ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ಮತ್ತು ಬೀಟ್ರೂಟ್. ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಮತ್ತು ಬೀಟ್ರೂಟ್ನಲ್ಲಿರುವ ನೈಟ್ರೇಟ್ ರಕ್ತದೊತ್ತಡವನ್ನು ನಿಯಂತ್ರಿಸಿ ಹೃದಯವನ್ನು ಕಾಪಾಡುತ್ತದೆ. ಮನೆಗೆ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಬಂದರೆ ಅದು ಯಾವುದರ ಮುನ್ಸೂಚನೆ? ನಿಮ್ಮ ಆಪ್ಷನ್ಸ್: ಎ ಆರ್ಥಿಕ ಲಾಭ, ಬಿ ಕಷ್ಟಕಾಲದ ಸೂಚನೆ, ಸಿ ಮಳೆ ಬರುವ ಸೂಚನೆ, ಡಿ ಆರೋಗ್ಯ ಕೆಡುವ ಸೂಚನೆ. ಸರಿಯಾದ ಉತ್ತರ ಆಪ್ಷನ್ ಎ ಆರ್ಥಿಕ ಲಾಭ. ಹಳೆಯ ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಲಕ್ಷ್ಮೀದೇವಿಯ ಕೃಪೆಯಾಗಿ ಧನಲಾಭವಾಗುತ್ತದೆ ಎನ್ನಲಾಗುತ್ತದೆ. ಬಿ.ಪಿ ಕಂಟ್ರೋಲ್ ಮಾಡಲು ಬೇಕಾಗುವ ಪೊಟ್ಯಾಷಿಯಂ ಹೆಚ್ಚಾಗಿರುವ ಆಹಾರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಸೇಬು, ಸಿ ಸೌತೆಕಾಯಿ, ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಪೊಟ್ಯಾಷಿಯಂ ದೇಹದಲ್ಲಿನ ಸೋಡಿಯಂ ಅಂಶವನ್ನು ಸಮತೋಲನದಲ್ಲಿಟ್ಟು ಹೈ ಬಿಪಿಯನ್ನು ನಾರ್ಮಲ್ ಮಾಡಲು ಸಹಾಯ ಮಾಡುತ್ತದೆ. ಯಾವ ತರಕಾರಿ ದೇಹಕ್ಕೆ ಹಾನಿಕಾರಕ ಫ್ರೀ ರಾಡಿಕಲ್ಸ್ ವಿರುದ್ಧ ಹೋರಾಡುವ ಆಂಟಿ ಆಕ್ಸಿಡೆಂಟ್ ಒದಗಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ ಟೊಮ್ಯಾಟೊ ಮತ್ತು ಕ್ಯಾರೆಟ್, ಬಿ ನುಗ್ಗೆಕಾಯಿ, ಸಿ ಹಾಗಲಕಾಯಿ,
ಡಿ ಪಡವಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಟೊಮ್ಯಾಟೊ ಮತ್ತು ಕ್ಯಾರೆಟ್. ಟೊಮ್ಯಾಟೊದಲ್ಲಿ ಲೈಕೋಪಿನ್ ಮತ್ತು ಕ್ಯಾರೆಟ್ನಲ್ಲಿ ಬೀಟಾ ಕ್ಯಾರೋಟಿನ್ ಎಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳಿದ್ದು ಇವು ಜೀವಕೋಶಗಳನ್ನು ರಕ್ಷಿಸುತ್ತವೆ. ಕಪ್ಪು ಇರುವೆಗಳು ಮನೆಯಲ್ಲಿ ಓಡಾಡ್ತಾ ಅಕ್ಕಿ ಪಾತ್ರೆಯಿಂದ ಹೊರಬಂದರೆ ಅದು ಯಾವ ಸೂಚನೆ? ನಿಮ್ಮ ಆಪ್ಷನ್ಸ್: ಎ ಸಂಪತ್ತು ಮತ್ತು ಧಾನ್ಯ, ಬಿ ನಷ್ಟದ ಮುನ್ಸೂಚನೆ, ಸಿ ಜಗಳವಾಗುವ ಸೂಚನೆ, ಡಿ ಮನೆ ಬದಲಾಯಿಸುವ ಸೂಚನೆ. ಸರಿಯಾದ ಉತ್ತರ ಆಪ್ಷನ್ ಎ ಸಂಪತ್ತು ಮತ್ತು ಧಾನ್ಯ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಕಿ ಪಾತ್ರೆಯಿಂದ ಕಪ್ಪು ಇರುವೆಗಳು ಬಂದರೆ ಮನೆಯಲ್ಲಿ ಧಾನ್ಯ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ನಿಯಮಿತವಾಗಿ ಮೀನು ಮತ್ತು ಮಾಂಸ ತಿನ್ನುವುದರಿಂದ ದೇಹಕ್ಕೆ ಏನು ಉಪಯೋಗ? ನಿಮ್ಮ ಆಪ್ಷನ್ಸ್: ಎ ಪ್ರೋಟೀನ್ ಮತ್ತು ವಿಟಮಿನ್ ಬಿ12, ಬಿ ಕೇವಲ ಕೊಬ್ಬು, ಸಿ ವಿಟಮಿನ್ ಸಿ, ಡಿ ಕಾರ್ಬೋಹೈಡ್ರೇಟ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಟೀನ್ ಮತ್ತು ವಿಟಮಿನ್ ಬಿ12. ಮೀನು ಮತ್ತು ಮಾಂಸದಿಂದ ಸ್ನಾಯುಗಳ ಬೆಳವಣಿಗೆಗೆ ಬೇಕಾದ ಕಂಪ್ಲೀಟ್ ಪ್ರೋಟೀನ್ ಹಾಗೂ ನರಗಳ ಆರೋಗ್ಯಕ್ಕೆ ಅಗತ್ಯವಾದ ಬಿ12 ಜೀವಸತ್ವ ಸಿಗುತ್ತದೆ. ಸ್ನೇಹಿತರೆ, ಇವತ್ತಿನ 20 ಪ್ರಶ್ನೆಗಳಲ್ಲಿ ನಿಮ್ಮ ಸ್ಕೋರ್ ಎಷ್ಟು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೈಪ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.